ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಧನುರ್ಮಾಸದ ವಿಶೇಷವಾದ ಮಹಿಮೆಗಳನ್ನ ಪುರಾಣಗಳು ತಿಳಿಸಿಕೊಟ್ಟಿದೆ. ಉತ್ತರಾಯಣದಲ್ಲಿ ಹಗಲಾದರೆ ದೇವರಿಗೆ, ದಕ್ಷಿಣಾಯಣ ಎನ್ನುವುದು ರಾತ್ರಿ ಆಗತ್ತೆ. ಆದ್ದರಿಂದ ದಕ್ಷಿಣಾಯನ ಕಾಲದಲ್ಲಿ ದೇವರು ತಾನು ಮಲಗಿಕೊಳ್ಳುತ್ತಾನೆ, ಯೋಗ ನಿದ್ರೆಯನ್ನು ಮಾಡುತ್ತಾನೆ. ಅಂತಹ ಸಂದರ್ಭ ಅಲ್ಲಿ ರಾತ್ರಿ ದೇವಿಯಾದವಳು ಭಗವಂತನನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ತಾಳೆ. ಸ್ವಾಮಿ, ನನ್ನ ಈ ರಾತ್ರಿ ಕಾಲದಲ್ಲಿ ಯಾರೂ ಕೂಡ ಪುಣ್ಯ ಮೊದಲಾದವುಗಳನ್ನ ಮಾಡೋದಿಲ್ಲ. ಆ ಪುಣ್ಯವನ್ನ ಮಾಡುವುದಕ್ಕಾಗಿ ನಾನು ತಪಸ್ಸನ್ನ ಮಾಡಿ ವರವನ್ನ ಪಡಿತೇನೆ, ನನಗೆ ಅನುಗ್ರಹವನ್ನ ಮಾಡು ಅಂತ ಹೇಳಿದ. ಆಗ ಆ ರಾತ್ರಿ ದೇವಿ ಭಗವಂತನ ಹತ್ರ ಕೇಳಿಕೊಂಡಾಗ, ನನಗೆ ಈ ರಾತ್ರಿಯಲ್ಲಿ ಪುಣ್ಯವನ್ನು ಮಾಡುವಂತಹದನ್ನ ನೀನು ಕರುಣಿಸದೇ ಇದ್ದರೆ ನಾನು ಮರಣವನ್ನು ಹೊಂದ್ತೇನೆ. ನನಗೆ ಆ ರಾತ್ರಿ ಕಾಲದಲ್ಲಿಯೂ ಕೂಡ ನಿನ್ನನ್ನ ಸ್ಮರಣೆ ಮಾಡಿ ನಿನ್ನ ಪೂಜೆಯನ್ನ ಮಾಡಿ ಅವರು ಅನುಗ್ರಹವನ್ನ ಪಡಿಬೇಕು ಅಂತೆಂಬಂತಹದ್ದನ್ನ ಕೇಳಿದಾಗ, ಆಗ ಹೇಳ್ತಾರೆ, ಭಗವಂತ ಅನುಗ್ರಹ ಮಾಡ್ತಾನೆ. ರಾತ್ರಿ ಕಾಲದಲ್ಲಿ 3 ಯಾಮಗಳು ನನಗೆ ಪ್ರಿಯವಾದದ್ದು ಇದೆ. ಅದರಲ್ಲಿ ಶ್ರಾವಣಕ್ಕಿಂತಲೂ ಭಾದ್ರಪದಕ್ಕಿಂತಲೂ ಆಶ್ವೀಜಕ್ಕಿಂತಲೂ ಕಾರ್ತೀಕ, ಈ 4 ತಿಂಗಳುಗಳು ಮಾಡಿದಂತಹ ಪುಣ್ಯ ಅದು ಅನಂತ ಪಟ್ಟು ಆಗ್ತದೆ ಅಂತ ಭಗವಂತ ಅನುಗ್ರಹವನ್ನ ಮಾಡಿ, ಅದಾದ ಮೇಲೆ ಅವನು 4 ತಿಂಗಳುಗಳು ಯೋಗ ನಿದ್ರೆಯಲ್ಲಿ ಮಲಗಿರ್ತಾನೆ. ಉತ್ಥಾನ ದ್ವಾದಶಿ ಹೇಳ್ತಾನೆ. ಉತ್ಥಾನ ದ್ವಾದಶಿ ಎದ್ದಾಗ ಮುಂದೆ ಸ್ವಲ್ಪ ರಾತ್ರಿ ಉಳಿದಿರ್ತದೆ ದೇವರಿಗೂ ಕೂಡ. ಅವತ್ತು ದೇವತೆಗಳು ಬೇಗನೆ ಎದ್ದು ಪೂಜೆಯನ್ನ ಮಾಡಿ ಹುಗ್ಗಿ ನೈವೇದ್ಯವನ್ನ ಸಮರ್ಪಣೆಯನ್ನ ಆ ಭಗವಂತನಿಗೆ ಮಾಡ್ತಾರೆ. ಅವತ್ತಿನಿಂದ ಪ್ರತಿ ಮನುಷ್ಯರೂ ಕೂಡ ದೇವರಿಗೆ ಸರಿಯಾದ ರೀತಿಯಲ್ಲಿ ಪೂಜೆಯನ್ನ, ಹುಗ್ಗಿ ನೈವೇದ್ಯವನ್ನ ಮಾಡಬೇಕು. ಅಕ್ಕಿ ಮತ್ತು ಹೆಸರುಬೇಳೆ, ಶುಂಠಿ ಇವುಗಳನ್ನ ಹಾಕಿ ಆ ಭಗವಂತನಿಗೆ ಪೂಜೆಗೆ ಅಲ್ಲಿ ಮಹಿಮೆಯನ್ನ ಹೇಳಿದ್ದಾರೆ ಹೊರತು, ನಾವು ಸ್ವೀಕಾರ ಮಾಡುವುದಂತದ್ದನ್ನ ಸೂರ್ಯೋದಯ ಆದಮೇಲೆ ಮಾಡಬಹುದು. ನಕ್ಷತ್ರಗಳು ಎಲ್ಲವೂ ಇದ್ದಾಗ ಆ ಹುಗ್ಗಿಯ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಿ ಅದನ್ನ ಆಮೇಲೆ ವೈಶ್ವದೇವ ಇತ್ಯಾದಿಗಳನ್ನ ಮಾಡಿ ಸ್ವೀಕಾರವನ್ನ ಮಾಡಬೇಕು ಅಂತ ಹೇಳಿದಾಗ, ಆ ನಕ್ಷತ್ರದ ಸಮಯದಲ್ಲಿ ಏನು ಒಂದು ರಾತ್ರಿ ದೇವಿಗೆ ಸ್ಥಾನವನ್ನ ಭಗವಂತ ಕೊಟ್ಟಿದ್ದಾನೆಯೋ, ಅದೇ ರಾತ್ರಿಗೆ ಅಭಿಮಾನಿಯಾದಂತಹ ದೇವಿಗೆ ಅದನ್ನ ವರವಾಗಿ ಕೊಟ್ಟಿದ್ದಾನೆ. ಅಂತಹ ದಿನ ವಿಶೇಷವಾದಂತಹದ್ದು. ಭಗವಂತನ ಪೂಜೆಗಳನ್ನ ಮಾಡಬೇಕು. ದ್ವಾದಶಿಯಂತೆ ಇದನ್ನ ಆಚರಣೆ ಮಾಡೋದಲ್ಲ, ಪೂಜೆಗೆ ಇಲ್ಲಿ ಮಹಿಮೆಯನ್ನ ಕೊಟ್ಟಿದ್ದಾರೆ. ಆ ಪೂಜೆ ಮಾಡಿ ಭಗವಂತನಿಗೆ ನೈವೇದ್ಯವನ್ನ ಆ ನಕ್ಷತ್ರಾದಿಗಳು ಇದ್ದಾಗ ಮಾಡಿಬಿಡಬೇಕು. ಆಮೇಲೆ ಸೂರ್ಯೋದಯ ಆದ್ಮೇಲೆ ಮಾಡಬೇಕು ಅಂತೆಂಬುದಕ್ಕೆ ವಿಶೇಷವಾದ ಪ್ರಮಾಣಗಳಿದೆ. ಯಥಾ ಸಂಕೋಚ ಸತ್ಕರ್ಮ ಭುಂಕ್ತೇಲ್ಪ ದ್ವಾದಶಿ ದಿನೇ ತಥಾ ಪ್ರಾತರ್ ಧನುರ್ಮಾಸೆ ಕೃತ್ವಾ ಕರ್ಮಾಚರೇಚ್ಛ ಮಾಂ. ಅದಕ್ಕೆ ಇಲ್ಲಿಯೂ ಕೂಡ ಪ್ರಮಾಣಾದಿಗಳನ್ನು ಕೊಟ್ಟು ತಿಳಿಸಿಕೊಡುವಂತಹದ್ದು. ಧನುರ್ವ್ಯತಿಪಾತ ಅಂತ ಬರ್ತದೆ. ಧನುರ್ವ್ಯತಿಪಾತದಲ್ಲಿಯೂ ಕೂಡ ವಿಶೇಷವಾಗಿ ಅರ್ಘ್ಯಾದಿಗಳನ್ನ ಬಿಟ್ಟು ಬ್ರಾಹ್ಮಣರಿಗೆ ಊಟವನ್ನ ಹಾಕಿ ಬ್ರಾಹ್ಮಣರಿಗೆ ಸಂತೋಷಪಡಿಸುವಂತಹದ್ದು ನಮ್ಮ ಕರ್ತವ್ಯ. ಇನ್ನೂ ಈ ಧನುರ್ಮಾಸದ ಬಗ್ಗೆ ವಿಶೇಷವಾದಂತಹ ರೀತಿಯಲ್ಲಿ ಕಥೆಗಳು, ಅಲ್ಲಿ ಅನುಷ್ಠಾನ ಮಾಡುವಂತಹದ್ದು ಇವುಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಬ್ರಾಹ್ಮಣ ಭೋಜನವನ್ನ ಮಾಡಿಸುವಂತಹ ಮಹಿಮೆ ಅವುಗಳನ್ನೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ವ್ಯತಿಪಾತ
ಈ ದಿನಗಳಲ್ಲಿಯೂ ಕೂಡ ವಿಶೇಷವಾಗಿ ನಮಗೆ 1 ತಿಂಗಳು ಧನುರ್ಮಾಸದಲ್ಲಿ ಆಗದೇ ಇದ್ದರೂ ಕೂಡ ವ್ಯತಿಪಾತ ಬಂದಾಗ ಅವಶ್ಯವಾಗಿ ಹುಗ್ಗಿಯ ನೈವೇದ್ಯವನ್ನ ಪ್ರಾತಃ ಕಾಲದಲ್ಲಿ ನಕ್ಷತ್ರಗಳು ಇರಬೇಕಾದಾಗಲೇನೆ ಅರುಣೋದಯ ಕಾಲದಲ್ಲಿಯೇನೆ ಅದನ್ನ ಸಮರ್ಪಣೆ ಮಾಡಿ ಭಗವಂತನಿಗೆ ಸಂತೋಷಪಡಿಸಬೇಕು. ಅದರಿಂದ ಎಲ್ಲ ವಿಧವಾದಂತಹ ರೋಗಗಳು, ಎಲ್ಲ ವಿಧವಾದಂತಹ ಆಯುಷ್ಯಗಳು ಅಭಿವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ಕುಷ್ಠರೋಗಾದಿಗಳು ನಿವೃತ್ತಿಯನ್ನು ಕೂಡ ಹೇಳಿದ್ದಾರೆ ಮತ್ತು ದಾರಿದ್ರ್ಯಾದಿಗಳು ಎಲ್ಲವೂ ಕೂಡ ಹೋಗ್ತದೆ. ಹೀಗೆ ಉಗ್ಗಿ ನೈವೇದ್ಯಗಳನ್ನ ಮಾಡಿ ಧನುರ್ಮಾಸದಲ್ಲಿ ಪೂಜೆ ಮಾಡಿದರೆ ಪ್ರತಿ ಜನ್ಮದಲ್ಲಿಯೂ ಕೂಡ ವೈಷ್ಣವನಾಗಿ ಹುಡ್ತಾನೆ ಎಂಬಂತಹದ್ದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಇದನ್ನು ಯಾರು ಮಾಡೋದಿಲ್ಲವೋ ಅವರು 7 ಜನ್ಮಗಳವರೆಗೆ ದರಿದ್ರನಾಗಿ ರೋಗಾದಿ ಪೀಡಿತನಾಗಿ ಅವನು ಇರ್ತಾನೆ. ಆದ್ದರಿಂದ ಧನುರ್ಮಾಸದಲ್ಲಿ ನಕ್ಷತ್ರಗಳು ಅರುಣೋದಯ ಕಾಲದಲ್ಲಿಯೇನೆ ಭಗವಂತನ ಪೂಜೆಯನ್ನ ಮಾಡಿ ಕರ್ಮಗಳನ್ನ ಸಂಕೋಚ ಮಾಡಿ ಹೇಗಾದರೂ ಆ ಹುಗ್ಗಿಯ ನೈವೇದ್ಯವನ್ನ ಅವಶ್ಯವಾಗಿ ಭಗವಂತನಿಗೆ ಮಾಡಬೇಕು, ಸಮರ್ಪಣೆ ಮಾಡಬೇಕು, ಅವನ ಅನುಗ್ರಹವನ್ನ ಪಡಬೇಕು. ನಮ್ಮಲ್ಲಿ ಹೇಗೆ ಉಪವಾಸಕ್ಕೆ ಮಹಿಮೆಯನ್ನ ಶಾಸ್ತ್ರ ತಿಳಿಸಿಕೊಡ್ತದೆ, ವಿಷ್ಣು ಪಂಚಕವಾಗಿರಬಹುದು, ಧಾರಣೆ ಪಾರಣೆ ಆಗಿರಬಹುದು, ಎಲ್ಲ ವ್ರತಗಳಿಗೆ ಹೇಗೆ ಮಹತ್ವ ಕೊಟ್ಟಿದೆಯೋ ತಿನ್ಲಿಕ್ಕೂ ಮಹತ್ವವನ್ನ ನಮ್ಮ ಶಾಸ್ತ್ರ ಕೊಟ್ಟಿದೆ. ತಿನ್ನುವ ಪದಾರ್ಥವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಆ ಕಾಲಗಳಲ್ಲಿ ಸಮರ್ಪಣೆಯನ್ನ ಮಾಡಬೇಕು, ಆ ಕಾಲಗಳಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡಬೇಕು ಅಂತೆಂಬುವುದು ಇದರ ತತ್ವ ಅಂತ ನಾವು ತಿಳಿದುಕೊಂಡು ಹೀಗೆ ಆ ಧನುರ್ಮಾಸವನ್ನ ಸರಿಯಾದ ರೀತಿಯಲ್ಲಿ ನಾವು ಆಚರಣೆಯನ್ನ ಮಾಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.